Karnataka gets what Karnataka gets in this budget, that is very important. Hyderabad Karnataka ಅದು ನೋಡೋದಾದಾಗ ಇವರು ಈ ನರೇಂದ್ರ ಮೋದಿ ಸರ್ಕಾರ ಮೇಲೆ ಯಾವುದನ್ನು ಭರವಸೆ ಇಟ್ಕೊಳ್ಳಕ್ಕಾಗಲ್ಲ. ಯಾಕಂತಂದ್ರೆ 15th ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿದ್ದನ್ನೇ ಕೊಡಲಿಲ್ಲ, ಅವ್ರ ಬಜೆಟ್ ನಲ್ಲಿ ಹೇಳಿರೋದೇ ಕೊಡಲಿಲ್ಲ. ಮಾಡಿದ್ರು ಸರ್ 23ರಲ್ಲಿ. ಈಗ ಮೆಟ್ರೋ, ನಮ್ಮ ಮೆಟ್ರೋ 3ನೇ ಹಂತಕ್ಕೆ ಅನುದಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇತ್ತು. ಇಲ್ಲಿ ನಿರೀಕ್ಷೆ, ಬರೀ ನಿರೀಕ್ಷೆ ಅಷ್ಟೇ ಅಲ್ಲ ಸರ್, ಉದ್ಘಾಟನೆ ಬಂದಿರಲ್ಲ ಸರ್. ಸರ್, ಈಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಈಗ ಜೋಶಿ ಅವರು ದುಡ್ಡು ಕೊಡಕ್ಕೆ ಯಾಕೆ ಟೆಕ್ನಿಕಲ್ ಪ್ರಾಬ್ಲಮ್? 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವ್ರು ಯಾರು? ಬಜೆಟ್ ನಲ್ಲಿ ಅವರೇ ಹೇಳಿರೋದು. ಕೊಡ್ಬೇಕಾ ಬೇಡ? ಚೆನ್ನೈ ಬೆಂಗಳೂರು ಕಾರಿಡಾರ್ ಮೊದಲಿಂದ ಇರೋಂಥದ್ದು. ಆಮೇಲೆ ಈ ಕಾರಿಡಾರ್ ಇಂದ ಕರ್ನಾಟಕಕ್ಕೆ ಏನು ಅನುಕೂಲ ಆಗೋದಿಲ್ಲ. ಈಗ ಆಮೇಲೆ ಇನ್ನೊಂದು ಏನ್ ಮಾಡ್ತಾ ಇದ್ದಾರೆ ಈ ಬಿಜೆಪಿ ಕೇಂದ್ರ ಸರ್ಕಾರ, ಕೋಆಪರೇಷನ್ ಬರೋದು ಸ್ಟೇಟ್ ಸಬ್ಜೆಕ್ಟ್, ಅದ್ರ ಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಸವಾರಿ ಮಾಡ್ಲಿಕ್ಕೆ ಹೊರಟಿದೆ. ನಾವೇನೋ ನೀತಿ ಮಾಡ್ತೀವಿ ಅಂತೆಲ್ಲ ಹೇಳಿ against the constitution. Sir, Mohandas Pai has been critical. He said except for Andhra, none of the southern states have got any. Except Andhra, no state from southern India has got anything. Even Maharashtra, Kerala, Maharashtra, Tamil Nadu, Andhra, I mean Telangana. Andhra because is political survival. Sir, do you feel that before elections, the Prime Minister, many of the union ministers visited South India so much, Tamil Nadu so much, Karnataka so much, they promised so many things, but now after the elections are over, in the budget do you feel that, for the South the push is much lesser than it was before elections? See, I have no confidence in the budget of the central government. It is because they are telling only lies. Whatever promises they have made through the budget, they are not going to implement. Okay. See, if you look at the earlier budgets, so that is the experience of everybody. So you are saying 12 lakh crores is the loan. This is part of the budget. 14. So where 14 lakh crores. So what are the compulsions, sir, according to you? You have presented so many budgets. Because, see, the budget size is 48 crores, 21 lakhs. 48 lakhs. So, out of 48 crores, 21 lakhs, the total loan is 14 lakh crores. So that means to say the loan component is increasing. The country is going to bankrupt. ನಿರ್ಮಲಾ ಸೀತಾರಾಮನ್ ಅವರು ಪ್ರೀ ಬಜೆಟ್ ಮೀಟಿಂಗ್ ಎಲ್ಲ ಕರೆದ್ರು ಸರ್. ಯಾವ ಪುರುಷಾರ್ಥಕ್ಕೆ ಸರ್ ಮೀಟಿಂಗ್ ಎಲ್ಲ ಕರೆದು ಮಾಡಿದ್ರು? ಅವ್ರನ್ನೇ ಕೇಳಿ. ಆಮೇಲೆ ಫಿಸ್ಕಲ್ ಡಿಫಿಸಿಟ್ 5.1 ಅಂತ ಹೇಳಿದ್ರು, ಈಗ 4.9 ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ದು 2.90 ಅಂತ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಲ್ಲಿ 3% ಅಂತ ಅದರೊಳಗಡೆ ಇದ್ದೇವೆ, ಜಾಸ್ತಿ ಇದೆ. ಥ್ಯಾಂಕ್ ಯು.
RBI ಇಂದ ಡಿವಿಡೆಂಡ್ಸ್ 2.11 crores 11 lakh. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಮೆಂಬರ್ ಏನಂದ್ರೆ ದೇಶ ಏನಾದ್ರು ಮಾಡಿದಾರಾ? ದಕ್ಷಿಣ ಭಾರತದಲ್ಲಿ ಈಗ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರು ಯಾರು ವೋಟ್ ಕೊಟ್ಟಿಲ್ವೋ ಅದಕ್ಕೋಸ್ಕರ ಅವರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಸರ್, ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟ ಮುಂದುವರಿಸ್ತೀರಾ ಸರ್? ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವು ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ರಿ. ಆಮೇಲೆ ಮಿಡ್ಲ್ ಮ್ಯಾನ್ ಕೂಡ ಏನು ಉಪಯೋಗ ಇಲ್ಲ ಇದು. ಇನ್ಕಮ್ ಟ್ಯಾಕ್ಸ್ ಎಷ್ಟು ಮಾಡ್ತಾರೆ? 3 ಲಕ್ಷಕ್ಕೆ Sir, will your tax share fight will continue, sir? Tax share, sir. You are demanding tax to be shared from central. Whatever 15th Finance Commission recommended, continue. ಈಗ ಮತ್ತೆ 14ನೇ ಹಣಕಾಸಿನ ಆಯೋಗ ಇದೆ. They are coming to ಕರ್ನಾಟಕ. ಯಾವತ್ತು? ಆಗಸ್ಟ್ 28ಕ್ಕೆ ಬರ್ತಾ ಇದ್ದಾರೆ. Vehemently represent, and you will represent all the problems in Karnataka. What injustice has been caused to Karnataka from 15th Finance Commission will explain all. ಎಲೆಕ್ಷನ್ ಟೈಮಲ್ಲಿ ಮೋದಿಗೆ ಗ್ಯಾರಂಟಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಸರ್. ಮ್ಯಾನಿಫೆಸ್ಟೋಲ್ಲಿ ಯಾವ್ದಾದ್ರು ಒಂದಾದ್ರು ಇಂಪ್ಲಿಮೆಂಟ್ ಆಗಿದೆ ಅಂತ ಮಾಡಿದ್ದೀವಿ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಸರ್ ಕೇಂದ್ರ ಸರ್ಕಾರ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಬಿಟ್ಟು ಬೇರೆ ಏನು ಮಾಡಕ್ ಬರೋದೇ ಇಲ್ಲ. ದೇಶದ ರಾಜಕಾರಣ ಬಿಟ್ಟು ಏನು ಮಾಡಲ್ಲ. ಕ್ಷೇತ್ರದ ರಾಜಕಾರಣ, ದೇಶದ ರಾಜಕಾರಣ. ಓಕೆ, ಥ್ಯಾಂಕ್ ಯು. ಬಹಳ ಚೆನ್ನಾಗಿದೆ. Sir, Greater Bangalore ಬರೀದೆ ತಿಂಡಿ ಕುಡ್ಸಿದ್ರೆ ಸಾಕು. ಅಲ್ಲ ಸರ್, ಈ ಗ್ರೇಟರ್ ಬೆಂಗಳೂರು ಇವಾಗ ಡಿಸಪಾಯಿಂಟೆಡ್ ಬಂದಿದೆ. ಕರ್ನಾಟಕನವರು ಆಗಿದೆಯಾ? ಆಗಿಲ್ಲ. ದೇಶದ ಬೆಳವಣಿಗೆಗೆ ರೂಪವಾಗಿದೆಯಾ? ಇಲ್ಲ. ಕುಮಾರಸ್ವಾಮಿ ರಾಜ್ಯ ಹೇಳ್ತಾರೆ ಸರ್, ಇದೇ ಮುಖಭಾವನೆ ಹೇಳ್ತೈತೆ ಏನೋ ಮಾಡಿದ್ದಾರೆ ಅಂತ. ಇಡೀ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಮುಖಭಾವನೆ ಹೇಳುತ್ತೆ. ಮುಖಭಾವನೆ ಹೇಳುತ್ತೆ. ಸರ್, ನಿಮ್ಮ ಮುಖಭಾವದಲ್ಲಿ ಗೊತ್ತಾಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ಏನೋ ಮಾಡಿದ್ದೀರಿ ಅಂತ. ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ. ಈಗ ಅವರ ಅಪರಾಧಿ ಮನಸ್ಥಿತಿ ಗೊತ್ತಾಗಿದೆಯಲ್ಲ, ಬಜೆಟ್ ಮೂಲಕ ಗೊತ್ತಾಗಿದೆಯಲ್ಲಪ್ಪ. ನಾನು ಯಾವುದು ಜೀವನದಲ್ಲಿ ತಪ್ಪು ಮಾಡಿಲ್ಲ, ಮಾಡಲ್ಲ, ಮಾಡಿಲ್ಲ, ಮಾಡಿಲ್ಲ, ಮಾಡಲ್ಲ, ಮಾಡಲು ಇಲ್ಲ. ಇವರು ಅವ್ರೇನಾದ್ರು ಪಾಪ ಅವ್ರು ತಪ್ಪು ಮಾಡಿರೋದನ್ನ ಅವರ ಅಪರಾಧ ಮನೋಭಾವ ಇದ್ದಿಲ್ಲ, ಬೇರೆಯವರು ಪಾಪ ಹೇಳ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಸರ್? ಒಂದು ಚುನಾಯಿತ ಸರ್ಕಾರ ಈಗ ಎಷ್ಟು ಸರಿ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ?
ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಹೇಳೋದು ಎಷ್ಟು ಸರಿ? ಅಲ್ಲ ಈಗ ಎಷ್ಟು ಸರಿನಾ ಅದು? ಸರಿ, ಕೋರ್ಟ್ ಡಿಸೈಡ್ ಅಲ್ಲ, ನೀನು ಹೇಳ್ರಿ. ನೋಡಪ್ಪ, ಮಂತ್ರಿ ಹೆಸರು ಹೇಳಿ, ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒಬ್ಬ ಅಧಿಕಾರಿಗೆ, ಕ್ಲಾಸ್ 1 ಆಫೀಸರ್ಗೆ ಧಮಕಿ ಹಾಕೋದು, ಬೆದರಿಸೋದು, ಥ್ರೆಟನ್ ಮಾಡೋದು, ಸುಳ್ಳು ಹೇಳಿಸೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇಟ್ಸ್ ಎನ್ ಅಫೆನ್ಸ್. ಇಡಿ ಅಧಿಕಾರಿಗಳನ್ನ ಬಂಸುತ್ತಾ ಸರ್? ಇಡಿ ಅಧಿಕಾರಿಗಳನ್ನ ಬಂಸುತ್ತಾ ಇಲಾಖೆ ಅಂತ ಪೊಲೀಸ್ನವ್ರು ತಗೋತಾರೆ. ಸರ್, ನಮ್ಮ ಮೆಟ್ರೋಯಿಂದ ಏನಾದ್ರು ಲ್ಯಾಂಡ್ ಕೇಳಿದ್ದಾರೆ ಸರ್? ಬೆಂಗಳೂರು ಹೆಬ್ಬಾಳದಲ್ಲಿ 45 ಎಕರೆ ಬೇಕು. ಈಗ ಬಜೆಟ್ ಬಗ್ಗೆ ಬರೀ ಆಮೇಲೆ ಬಜೆಟ್ ಬಗ್ಗೆ ಮಾತಾಡ ಬಗ್ಗೆ. ಥ್ಯಾಂಕ್ ಯು. ನೀವೊಂದು ಪ್ರೆಸ್ ಮೀಟ್ ಮಾಡಯ್ಯ. advisor, financial advisor to the chief minister. Yes, qualified again.